ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬರ್ಡೇ ಟ್ರೀಟ್ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ M5 ಮಾಲ್ಗೆ ಹೋಗ್ತಾ ಇದೀವಿ. ಅಲ್ಲಿ ಏನಾದ್ರು ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಅಷ್ಟೇನೆ. ಸೊ ಬರ್ಡೇ ಸೆಲೆಬ್ರೇಷನ್. ನನ್ ಮಕ್ಕ ನೋಡ್ಬೇಡ, ಅಲ್ಲಿ ನೋಡಿ ಬಡೇಗಲ್. ಸೊ ಬರ್ಡೇ ಟ್ರೀಟ್ ಮತ್ತೆ M5 ಮಾಲ್ಗೆ ಹೋಗ್ತಾ ಇದೀವಿ. ಬರ್ಡೇ ಟ್ರೀಟ್ ಡಿನ್ನರ್ ಮಾಡ್ಕೊಂಡು ಹಂಗೆ ಏನಾರು ರೆಡಿ ಆಗಿದೀವಿ. ಅಂಡ್ ಬರ್ಡೇ ಗರ್ಲ್ ಸ್ವಲ್ಪ ವೈಟ್ ಆಗ್ಬೇಕು, ಕಾಣಿಸಲ್ಲ. ಅಂಡ್ ಬರ್ಡೇ ಗರ್ಲ್ ಔಟ್ಫಿಟ್ ಈ ತರ ಇದೆ, ಹೇರ್ ಸ್ಟೈಲ್ ಈ ತರ ಇದೆ. ಬ್ಲಾಕ್ ಕಲರ್ ಹಾಕಿದಾಳೆ, ಸಿಕ್ಕಾಪಟ್ಟೆ ಇಷ್ಟ ನಮ್ಗಂತೂ. ಇವಳು ಈ ತರ, ಅವಳು ಈ ತರ, ಇವಳು ಪಾಪು ಈ ತರ, ಅಂಡ್ ನಾನು ಈ ತರ. ಎಷ್ಟಿದೆ? ಚೆನ್ನಾಗೈತೆ. ಎಷ್ಟೈತೆ? ಸೇಮಾ ಎಲ್ಲ? ಎಲ್ಲೇ ಹೋಗಲಿ ಬಟ್ಟೆಗಳು ಕಣ್ಣಿಗೆ ಬಿದ್ದರೆ ನಾವು ಬಂದಿರೋ ಕೆಲಸನೇ ಮರ್ತೋಗ್ತೀವಿ. ಸೊ ಅದೇ ಥರ ಈಗ ನಾವು ಬಂದಿದ್ದು ಏನಾದರೂ ತಿಂದ್ಕೊಂಡು ಹೋಗೋಣ, ಹಂಗೆ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ. ಆದರೆ ಬಂದಿದ್ದ ತಕ್ಷಣ ಬಟ್ಟೆಗಳು ಕಣ್ಣಿಗೆ ಬಿದ್ದಿದ ತಕ್ಷಣ ಬೇರೆ ಕೆಲಸ ಎಲ್ಲ ಮರೆತು ಬಟ್ಟೆ ನೋಡೋಣ ಅಂತ ಬಂದ್ವಿ. ಹೇಗಿದ್ದರೂ ನಮ್ಮ ನಿಶ್ಚಿತಾಗೆ ತೊಗೊಳ್ಬೇಕಿತ್ತು. ಹಾಗೆ ಪ್ಯಾಂಟ್ಸ್ಗಳೆಲ್ಲ ಚೆನ್ನಾಗಿದ್ದರೆ ನೋಡೋಣ ಅಂತ. ಸೊ ಹಾಗಾಗಿ ನೋಡ್ತಾ ಇದ್ವಿ. ನಮ್ಗಳಿಗೆ ಏನದ್ರ ಮೇಲೆ ಒಲವು ಕಡಿಮೆ ಆದರೂ ಬಟ್ಟೆ ಮೇಲೆ ಮಾತ್ರ ಕಡಿಮೆ ಆಗಲ್ಲ ಅಂತ ಅನಿಸುತ್ತೆ. ನೋಡಿದ ತಕ್ಷಣ ಹೋಗ್ಬಿಡೋಣ, ನೋಡಿಬಿಡೋಣ ಅಂತಲೇ ಅನಿಸುತ್ತೆ. ದೂರದಿಂದ ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಅನ್ಸೋದೇ ಇಲ್ಲ. ಸುಮ್ಮನೆ ಹೋಗೋಣ ಅಂತ ಬಟ್ಟೆ ಕಣ್ಣಿಗೆ ಏನಾದರೂ ಬಿದ್ದರೂ ಓಕೆ ಅನಿಸುತ್ತೆ. ಬಟ್ಟೆ ಈ ಥರದ್ದು ಬಿದ್ದರೆ ಮಾತ್ರ ಹೋಗಲೇಬೇಕು, ಅಲ್ಲಿಗೆ ಹತ್ರಕ್ಕೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ಇಲ್ಲ ನೋಡ ಈತನಿ ರಾಜಿ. ಯಾವ ಊರೇ ಅದು? ಯಾವ ಊರು ಆರ್ಡರ್ ಮಾಡಿರೋದು? ಯಾವ ಊರನ್ನ? ಬರ್ಗೂರು. ಬಂದು ಈ ಫುಡ್ ಆರ್ಡರ್ ಮಾಡೋದು, ಇಲ್ಲಿ ತಿನ್ನೋದು, ವೆಯ್ಟ್ ಮಾಡೋದು ಎಲ್ಲ ದೇವರೇ ಮಾಡಲ್ಲ. ಎಷ್ಟು ಕಷ್ಟ ಅಂದರೆ ಒಂದು ಹೋಟ್ಲಿಗೆ ಹೋದರೆ ಕುದ್ದಿದ ಹತ್ರನೇ ಎಲ್ಲನೂ ಕೊಡ್ತಾರೆ, ಆರಾಮಾಗಿ ತಿಂದ್ಬಿಡ್ಬೋದು. ಇಲ್ಲಿ ವೆಯ್ಟ್ ಮಾಡಿ ತಿಂದು ಅಷ್ಟೊತ್ತಿಗೆ ನಮ್ಗೆ ಓಪ್ಸೆ ಹೋಗಿರುತ್ತೆ. ಈಗ ಕೇಳಿ ಫಸ್ಟ್ ಆಗೈತೆ ನಮ್ಮದು ಇನ್ನೂ ಬರೋದಿದೆ ನಮ್ಮದು. ಈಗ ಇಷ್ಟು ಬಂದಿದೆ, ಬರ್ಗರ್ ಬಂದಿದೆ, ಪಾಸ್ತಾ ಬಂದಿದೆ, ಬಿರಿಯಾನಿ ಆರ್ಡ್ರ್ ಆಗಿದೆ, ಪಿಜ್ಜಾ ಆರ್ಡ್ರ್ ಆಗಿದೆ. ಆ್ಯಂಡ್ ಬಿರಿಯಾನಿ ಬಂತು ನಮ್ಮ ಫೇವ್ರೇಟ್. ನಮಗೆ ಮೋಸ್ಟ್ ಫೇವ್ರೇಟ್ ಅಂದರೆ ಇದೊಂದೇ ಗೈಸ್. ನನಗೆ ಫಸ್ಟ್ ಆರ್ಡ್ರ್ ಮಾಡಿದ್ದೆ ಬಿರಿಯಾನಿ. ಸೊ ಆಹಾ, ಚೆನ್ನಾಗಿ ಬಾರಿಸ್ಬಿಡ್ಬೇಕು. ಕ್ವಾಂಟಿಟಿ ಏನೋ ಕಮ್ಮಿನೇ ಕೊಟ್ಟವ್ರೆ, ಆದ್ರೂ ನಿಮಗೆ ಜಾಸ್ತಿ ಅನಿಸ್ಬೋದು, ಬಟ್ ಕಡಿಮೆ. ಆರದ್ರತಿ ಮಗ ಅಲ್ಲ, ಮೈ ಫೇವ್ರೇಟ್ ಹಿಯರ್. ಪಾಪು ಚೆನ್ನಾಯ್ತಾ? ಹಾಂ, ನಾನೇ ಮೇಲ್ಕೊಂಡ್ರೆ ಸುಮ್ಮನೆ ಎಲ್ಲೋ ಸೈಡ್ನಾಗ ಒಂದು ಕಡೆ ಕಿಡ್ಕ. ನೀವಿಬ್ರು ಇನ್ಸ್ಟಂಟ್ ಆಗಬೇಕು, ನಾನು ಅದಾಗಬೇಕು. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು.
ಬರ್ಗರ್ ಓಕೆ ಓಕೆ ಏನಷ್ಟು ಜಾಸ್ತಿ ಇಷ್ಟ ಅಲ್ಲ. ಪಾಸ್ತಾ ಚೆನ್ನಾಗೈತೆ, ಪಿಜ್ಜಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾನ ತೊಗೊಂಡಿದ್ದೇನೆ, ಬಟ್ ಅದು ಚೆನ್ನಾಗಿರಲಿಲ್ಲ. ಅಂದರೆ ಈ ಟೈಮು ಬೇರೆ ಕಡೆ ತೊಗೊಂಡಿದ್ದೆ. ಪಿಜ್ಜಾ ಸೂಪರ್ ಆಗಿತ್ತು, ಪಾಸ್ತಾ ಸೂಪರ್ ಆಗಿತ್ತು. ಬರ್ಗರ್ ಓಕೆ ಓಕೆ, ಬರ್ಗರ್ ತಿಂದರೆ ಬರ್ಗರ್ ಅಷ್ಟು ಚೆನ್ನಾಗಿಲ್ಲ ಟೇಸ್ಟ್. ಬಿರಿಯಾನಿ ಟೇಸ್ಟ್ ಮಾಡಬೇಕು, ಬಿರಿಯಾನಿ ಹೇಗಿದೆ ಬಿರಿಯಾನಿ ಕಾಸೆ ಬೇಡವಾಗಲ್ಲ. ಬಟ್ ಬಿರಿಯಾನಿ ನನಗೇನೋ ಇಷ್ಟ ಆಗಲಿಲ್ಲ. ಅದು ಗುಂಡು ಚಿಕನ್ ಬಿರಿಯಾನಿ ತೊಗೊಂಡಿದ್ದು ಖಾರ ಐತೆ, ಬಟ್ ಬಿರಿಯಾನಿ ಟೇಸ್ಟ್ ಎಲ್ಲೂ ಇಲ್ಲ. ಅದು ಏನು ಥರ ಟೇಸ್ಟ್ ಈಗ ನಾವು ಫುಡ್ಸ್ ಹೋಗಿದ್ರೆ ದೇಡ್ದು ಬರ್ಬೋದಾಗಿದೆ. ಏನಂತ ಹೌದು, ಈಗ ನಾವು ಫುಡ್ಸ್ಗೆ ಹೋಗಿದ್ರೆ ಕ್ಲೋಸ್. ನಮ್ಮ ಪಾಪುಗೆ ಅದೃಷ್ಟ ಇಲ್ಲ ಅಷ್ಟೇ, ಕ್ಲೋಸ್. ತೆಗೆಸ್ಕೊಡ್ತೀನಿ.